ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ಬೋದು, ಇಂಡಿಯನ್ ರೈಲ್ವೆಯಲ್ಲಿ ಟೋಟಲ್ ಆಗಿ 642 ಪೋಸ್ಟ್ಗಳ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಮತ್ತು ಕ್ವಾಲಿಫಿಕೇಷನ್ ಏನು ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿಯೂ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿರಿ. ಈ PDF ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹುದ್ದೆಗಳು ನೋಡ್ಬೋದು. ಇಲ್ಲಿ ಯಾವ ರೀತಿ ಹುದ್ದೆಗಳು ಅಂತ ನೋಡ್ತಾ ಇದ್ದರೆ, ಜೂನಿಯರ್ ಮ್ಯಾನೇಜರ್ ಮತ್ತು ಎಕ್ಸಿಕ್ಯೂಟಿವ್ ಸಿವಿಲ್ನಲ್ಲಿ ಮತ್ತು ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಮತ್ತು ಎಕ್ಸಿಕ್ಯೂಟಿವ್ ಮತ್ತು MTS ಈ ರೀತಿಯಾಗಿ ಟೋಟಲ್ ಆಗಿ 642 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಕ್ಯಾಟಗರಿ ವೈಸ್ ನೋಡ್ಕೋದಾದರೆ MTS ನೋಡ್ಬೋದು. ಇಲ್ಲಿ UR ಅಲ್ಲಿ 194 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು SCಯಲ್ಲಿ 70 ಹುದ್ದೆಗಳನ್ನು ಕರೆದಿರ್ತಾರೆ. STಯಲ್ಲಿ 32 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು OBCಯಲ್ಲಿ 122 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಅದೇ ರೀತಿಯಾಗಿ EWSನಲ್ಲಿ ನೋಡೋದಾದರೆ 46 ಹುದ್ದೆಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ MTSನಲ್ಲಿ 464 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಮತ್ತು ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಮತ್ತು ಇಲ್ಲಿ ನೋಡ್ಬೋದು, ಒಂದೇನು ನೋಡೋದಾದರೆ ಜೂನಿಯರ್ ಮ್ಯಾನೇಜರ್ ನೋಡ್ಬೋದು. ಇಲ್ಲಿ UR ಅಲ್ಲಿ 1 ಹುದ್ದೆ ಇರ್ತೈತಿ. ಮತ್ತು OBCಯಲ್ಲಿ 2 ಹುದ್ದೆ, ಟೋಟಲ್ ಆಗಿ 3 ಹುದ್ದೆಗಳನ್ನು ಕರೆದಿರ್ತಾರೆ. ST ಮತ್ತು SCಯಲ್ಲಿ ಯಾವುದೇ ರೀತಿಯಾಗಿ ಹುದ್ದೆಗಳನ್ನು ಕರೆಯುವುದಿಲ್ಲ. ಈ PDF ನೀವು ನೋಡ್ಕೊರಿ, ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದೊಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ಅದೇ ರೀತಿಯಾಗಿ MTSಗೆ ಹಾಕೋದಾದರೆ ಇದು ಎಕ್ಸಿಕ್ಯೂಟಿವ್ ಆಗ್ತದೆ. ಮತ್ತು MTSಗೆ ಅಪ್ಲೈ ಮಾಡೋರಿಗೆ ನೋಡ್ಬೋದು. ಇಲ್ಲಿ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ಇದಕ್ಕೆ MTS ಅಪ್ಲೈ ಮಾಡೋರಿಗೆ ಇದಕ್ಕೆ 500 ರೂಪಾಯಿ ಇರ್ತೈತಿ. ಮತ್ತು SC ST PW ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗತ್ತಿ. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಈ ರೀತಿಯಾಗಿ ನೆಟ್ ಬ್ಯಾಂಕಿಂಗ್ ಅಥವಾ ಇವುಗಳನ್ನ ಉಪಯೋಗ ಮಾಡ್ಕೊಂಡು ಇದನ್ನು ಆನ್ಲೈನ್ ಫೀಸ್ ಪೇ ಮಾಡಬೇಕಾಗತ್ತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 18 ಜನವರಿ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 16 ಫೆಬ್ರವರಿ 2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಬರೋಬ್ಬರಿ 1 ಮಂತ್ ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡ್ಬೋದು. ಮೊದಲು ನಿಮ್ಗೆ ರಿಟರ್ನ್ ಟೆಸ್ಟ್ ಇರ್ತೈತಿ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತೈತಿ. ಅದರಲ್ಲಿ ನೀವು ಪಾಸ್ ಆಗಬೇಕಾಗತ್ತಿ. ಮತ್ತು ಎಕ್ಸಾಮ್ನಲ್ಲಿ ಪಾಸಂತ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಇರ್ತೈತಿ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ. ಲಾಸ್ಟಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಂದು ಕೊಟ್ಟಿರ್ತಾರೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದರೆ ಇದು ಶಾರ್ಟ್ ನೋಟಿಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೂ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರುವುದಿಲ್ಲ. ಮತ್ತು ಏಜ್ ಲಿಮಿಟ್ ನೋಡ್ಬೋದು. ಇಲ್ಲಿ ಕನಿಷ್ಠ 18 ವರ್ಷ ವಯಸ್ಸು ಇದ್ದಿರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 33 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಜೂನಿಯರ್ ಮ್ಯಾನೇಜರ್ನಲ್ಲಿ 3 ಹುದ್ದೆ ಕರೆದಿರ್ತಾರೆ. ಇದು ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿ ಇನ್ನೂ ಕ್ವಾಲಿಫಿಕೇಷನ್ ತಿಳಿಸಿರುವುದಿಲ್ಲ. ಯಾಕಂದರೆ ಇದು ಶಾರ್ಟ್ ನೋಟಿಸ್ ಐತಿ. ಮತ್ತು ಎಕ್ಸಿಕ್ಯೂಟಿವ್ ಸಿವಿಲ್ನಲ್ಲಿ ನೋಡೋದಾದರೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪಾಸಂತ ಅಭ್ಯರ್ಥಿಗಳು ಇದಕ್ಕೆ ಎಕ್ಸಿಕ್ಯೂಟಿವ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಮತ್ತು ನೋಡೋದಾದ್ರೆ ವೇಕೆನ್ಸಿ 36 ವೇಕೆನ್ಸಿ ಕರೆದಿರ್ತಾರೆ. ಮತ್ತು ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ನೋಡೋದಾದರೆ ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ರಿಲೇಟೆಡ್ ಫೀಲ್ಡ್ ಆಗಿರಬೇಕು ಎಕ್ಸಿಕ್ಯೂಟಿವ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ದು. ಮತ್ತು MTS ಹುದ್ದೆಗಳು ನೋಡೋದಾದರೆ 10th ವಿತ್ ITI 2 ಪಾಸ್ ಆಗಿರ್ಬೇಕಾಗತ್ತಿ. 10th ಪ್ಲಸ್ ITI ಪಾಸಾದರೂ ಇದಕ್ಕೆ MTS ಹುದ್ದೆಗಳಿಗೆ ಇದನ್ನು ಅರ್ಜಿ ಹಾಕಕ್ಕೆ ಬರ್ತೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ.